ಟ್ರಸ್ಟ್ ತಂಡದಿಂದ ಕೆ ಎಫ್ ಅಲ್ಲಿ ಒಂದು KF ಅಲ್ಟ್ರಾ ಮ್ಯಾರಥಾನ್ ಅಂತ ಆಯೋಜಿಸಬೇಕಂತ ಸುಮಾರು ಒಂದು 4 ತಿಂಗಳಿಂದ ಪ್ಲ್ಯಾನ್ ಮಾಡಿಕೊಂಡು ಹೋದ ವಾರ ನಮಗೆ ಗುರುವಾರ BC ನೇತೃತ್ವದಲ್ಲಿ ಈಗಾಗಲೇ ಒಂದು ತಿಂಗಳಿಂದ 3 ಸಭೆ ನಡೀತು. ಸೊ ಹೋದ ವಾರ ಗುರುವಾರ ನಮಗೆ BC ಅವ್ರ ಕಡೆಯಿಂದ ಪರ್ಮಿಷನ್ ಸಿಕ್ತು. ಅದೇ ಥರ ಅಥ್ಲೆಟಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕರ್ನಾಟಕ ಅವ್ರ ಕಡೆಯಿಂದ ಸಿಕ್ತು. ಸೇಮ್ ಕೋಲಾರ ಜಿಲ್ಲೆ ಅಥ್ಲೆಟಿಕ್ ಅಸೋಸಿಯೇಷನ್ ಕಡೆಯಿಂದ ನಮಗೆ ಪರ್ಮಿಷನ್ ಸಿಕ್ತು. ಬರುವ ಜುಲೈ 12ನೇ ತಾರೀಕು ಈ ಒಂದು ಅಲ್ಟ್ರಾ ಮ್ಯಾರಥಾನ್ ಮಾಡಬೇಕಂತ ನಿರ್ಣಯ ಮಾಡಿ BC ಅವ್ರ ಕಡೆ ಪರ್ಮಿಷನ್ ಸಿಕ್ಕಿದ ಮೇಲೆ ನಮಗೆ ಲೋಕಲ್ಲು MLA ಅವ್ರ ಹತ್ರ ನಾವು ಪರ್ಮಿಷನ್ ಕೇಳಿದ್ವಿ, ಮೀಟ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಂತ. ಅದಕ್ಕೆ ಇವತ್ತು 10:30ಗೆ ನಮ್ಮ MLA ಮೇಡಮ್ KF MLA ಮೇಡಮ್ ಅವರು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಇವತ್ತು ಒಂದು ಸಭೆ ನಡೆಸಿದ್ರು. ಅದರಲ್ಲಿ ಈ ಮ್ಯಾರಥಾನ್ ಸಕ್ಸಸ್ಫುಲ್ ಆಗಿ ಹೆಂಗೆ ನಡಿಬೇಕು, ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಬೇಕು, ವಾಲಂಟಿಯರ್ಸ್ ಹೆಂಗಿರಬೇಕು, ರನ್ನರ್ಸ್ ಹೆಲ್ತ್ ಕಂಡೀಷನು, ಅವ್ರ ಸೇಫ್ಟಿ ಹೆಂಗೆ ಅಂತ ಎಲ್ಲ ಡಿಸ್ಕಷನ್ ಆಯಿತು. ಸೊ ಈ ಮ್ಯಾರಥಾನ್ ಹೆಂಗಿರುತ್ತಂದರೆ ಆ್ಯಕ್ಚುಲಾಗಿ ಫುಲ್ ಮ್ಯಾರಥಾನ್ ಅಂದರೆ 42 ಕಿಲೋಮೀಟ್ರ್. ಬಟ್ ಅಲ್ಟ್ರಾ ಮ್ಯಾರಥಾನ್ ಅಂದರೆ ಹೆಂಗಂದರೆ ಮಿನಿಮಮ್ 25, 50, 75, 100 ಹಂಗಿರುತ್ತೆ. ಇನಿಷಿಯಲ್ ಆಗಿ ನಾವು KF ಅಲ್ಲಿ 100 ಕಿಲೋಮೀಟರ್ಸ್ ಮಾಡಬೇಕು ಅಂತ ನಿರ್ಣಯ ಮಾಡಿದ್ವಿ. ಬಟ್ ಏನಂದರೆ 100 ಕಿಲೋಮೀಟರ್ಸ್ ಅಂದರೆ ಅದು ರಾತ್ರಿ ಹೊತ್ತಲ್ಲೂ ಓಡಬೇಕಾಗುತ್ತೆ. ಫಸ್ಟ್ ಟೈಮ್ KF ಇಂದ ಮಾಡ್ತಾ ಇರೋದ್ರಿಂದ ಸೊ ನೈಟಲ್ಲಿ ರಿಸ್ಕ್ ಹೋಗೋದು ಬೇಡ ಅಂತ DC ಅವರ ಒಂದು ಸಲಹೆ ಮೇಲೆ ನಾವು ಅದನ್ನು 70 ಕಿಲೋಮೀಟ್ರ್ ಹೈಯೆಸ್ಟ್ 70 ಕಿಲೋಮೀಟ್ರ್ ಆಗಿ ಫಿಕ್ಸ್ ಮಾಡಿದ್ದೀವಿ. ಈ ಮ್ಯಾರಥಾನಲ್ಲಿ KF ಜನರು ಮತ್ತು ಎಲ್ಲ ಯುವಕರು, ಕಾಲೇಜ್ ಸ್ಟೂಡೆಂಟ್ಸು ಸಲ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ರಿಗೂ 25 ಕಿಲೋಮೀಟ್ರು ಆ್ಯಂಡ್ ಅಬೋವ್ ಓಡೋಕ್ಕೆ ತುಂಬ ಜನಕ್ಕೆ ಪ್ರಾಕ್ಟೀಸ್ ಇರೋಲ್ಲ, ಆಗೋದಿಲ್ಲ. ಅದರಿಂದ ಏನು ಮಾಡಿದ್ವಿ, KGF ಲೋಕಲ್ ಅವ್ರಿಗೆ ಕೋಲಾರ, ಬಂಗಾರಪೇಟೆ ಇಂಥ ಲೋಕಲ್ ಅವ್ರಿಗೆ ಎನ್ಕರೇಜ್ ಮಾಡೋಕ್ಕೆ 3.5 ಕಿಲೋಮೀಟ್ರ್ ಬೇಸಿಕ್ ಆಗಿ ಒಂದು ಈವೆಂಟ್ ಇಟ್ಟಿದ್ದೀವಿ, ಮತ್ತು 5 ಕಿಲೋಮೀಟ್ರ್ ಒಂದು ಇಟ್ಟಿದ್ದೀವಿ, ಮತ್ತು 12.5 ಕಿಲೋಮೀಟ್ರ್ ಇಟ್ಟಿದ್ದೀವಿ. ಇದು ಬೇಸಿಕ್ ಸ್ಟಾರ್ಟ್ ಮಾಡೋ ರನ್ನರ್ಸ್ಗೆಲ್ಲ ಇರಬೇಕು. KF ಅಲ್ಲಿ ಒಂದು ಮ್ಯಾರಥಾನು ಮತ್ತು ರನ್ನಿಂಗ್ ಕಮ್ಯುನಿಟಿ ಇನ್ಕ್ರೀಸ್ ಆಗಬೇಕು, ಜನರೆಲ್ಲ ಆಸಕ್ತಿ ತೋರಿಸ್ಬೇಕು, ಯುವಕರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿ ಅವ್ರ ಹೆಲ್ತು, ಫಿಟ್ನೆಸ್ಸು ಎಲ್ಲ ಬಂದು ಇಂಪ್ರೂವ್ ಆಗಬೇಕು ಅಂತ ಈ ಒಂದು ಅಲ್ಟ್ರಾ ಮ್ಯಾರಥಾನಲ್ಲಿ ಈ 3 ಕ್ಯಾಟಗಿರಿನೂ 3.5, 5 ಮತ್ತು 12.5 ಕಿಲೋಮೀಟ್ರನ್ನು ನಾವು ಫಿಕ್ಸ್ ಮಾಡಿದ್ದೀವಿ. ನಾನು ನಿಮ್ಮ ಮೂಲಕ ಹೇಳೋದೇನೆಂದರೆ KF ಅಂದರೆ ಎಲ್ಲ ಇದರಲ್ಲಿ ಏಜ್ ಏನೇ ಅಲ್ಲ, 3.5 ಕಿಲೋಮೀಟರ್ ಎಲ್ಲ ಬಂದು ಈ 15, 16 ವಯಸ್ಸು ಒಳಗಡೆ ಇರೋರು ಅಷ್ಟೇ ಓಡೋಕ್ಕಾಗತ್ತೆ. 18 ವಯಸ್ಸು ದಾಟಿದವರು 12 ಕಿಲೋಮೀಟರ್ ಪಾರ್ಟಿಸಿಪೇಟ್ ಮಾಡ್ಬೋದು. ಈಗಾಗಲೇ ಬಂದು ರಿಜಿಸ್ಟ್ರೇಷನ್ ನಾವು ಶುರು ಮಾಡಿದ್ದೀವಿ. ರಿಜಿಸ್ಟ್ರೇಷನ್ ಲಿಂಕು ಬಂದು ತಮಗೆಲ್ಲ ಮಾಧ್ಯಮಕ್ಕೆ ಶೇರ್ ಮಾಡ್ತೀವಿ, ತಾವು ಅದು ಹಾಕ್ಬೋದು. ಸೊ ಎಲ್ಲ KF ಜನರು, ಯುವಕರು ಎಲ್ಲರೂ ಬಂದು ಅದ್ರ ಪಾರ್ಟಿಸಿಪೇಟ್ ಮಾಡಿ ಇದು ಒಂದು KF ಐತಿಹಾಸಿಕ ಒಂದು ಮ್ಯಾರಥಾನ್ ಆಗಿ ಮಾಡಬೇಕು. ತಮ್ಮೆಲ್ಲರ ಕೋಆಪ್ರೇಷನ್, ತಮ್ಮೆಲ್ಲರ ಒಂದು ಪಾರ್ಟಿಸಿಪೇಷನಿಂದ ಈ ಸಕ್ಸಸ್ ಆಗುತ್ತೆ. ಈ ಥರ ಅಲ್ಟ್ರಾ ಮ್ಯಾರಥಾನು ನಮ್ಮ ಸೌತ್ ಇಂಡಿಯಾದಲ್ಲಿ ಬರೀ 1-2 ಕಡೆಯೇ ನಡೀತಾ ಇರೋದು. ಅದರಲ್ಲಿ ಸಕ್ಸಸ್ಫುಲ್ ಆಗಿ ನಡೀತಾ ಇರೋದು ಬರೀ ಮಲ್ನಾಡ್ ಅಲ್ಟ್ರಾ ಅಂತ ಒಂದು ನಡೀತಾ ಇದೆ. ಅದರಲ್ಲಿ ನಾವು ಒಂದು 3 ಬಾರಿ ಭಾಗಿಯಾಗಿದ್ದೀನಿ. ನಮ್ಮ ಪ್ರಸಿದ್ದು, ರಾಜನು, ನವೀನ್ ಅವರು ನಮ್ಮ ಬೆಸ್ಟ್ ಟೀಮಲ್ಲಿ ಅವರು ತಂಡ ಮೊನ್ನೆ ತನಕ ಹೋದ ವಾರ ಅವರು 100 ಕಿಲೋಮೀಟರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ನಮಗೆ ಏನಂದರೆ ಮಲ್ನಾಡು ಆದಮೇಲೆ KF ಅಲ್ಟ್ರಾ ಬಂದು ನಮಗೆ ಸೌತ್ ಇಂಡಿಯಾ ಈ ಬಾರಿ ಸೌತ್ ಇಂಡಿಯಾದಲ್ಲಿ ನಂಬರ್ 1 ಆಗಬೇಕು. ಎವ್ರಿ ಇಯರ್ ಎಡಿಷನ್ ನಡೆಯುತ್ತೆ. ಇಂಡಿಯಾದಲ್ಲಿ ಟಾಪ್ ಒಂದು ಅಲ್ಟ್ರಾ ಆಗಬೇಕು, ಪ್ರಪಂಚ ಸಿದ್ಧ ಆಗಬೇಕು. ಇನ್ನು ಮುಂಬರುವ ಮ್ಯಾರಥಾನಲ್ಲಿ ಪ್ರಪಂಚದ ಎಲ್ಲ ರನ್ನರ್ಸ್ ಬಂದು ಪಾರ್ಟಿಸಿಪೇಟ್ ಮಾಡಬೇಕು. ಆ ಥರ ಒಂದು ಯಶಸ್ವಿಯಾಗಿ ಒಂದು ಮ್ಯಾರಥಾನ್ ನಾವು ನಡೆಸಬೇಕು ಅಂತ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಾವು KGF ಜನರಿಗೆ, ಅಥ್ಲೆಟ್ಸ್ಗೆ ಎಲ್ಲರೂ ಮಾಡೋದು ತಾವೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿ, ಕೋಆಪ್ರೇಟ್ ಮಾಡಿ ಈ ಮ್ಯಾರಥಾನ್ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೀವಿ. ಸರ್, ರಿಜಿಸ್ಟ್ರೇಷನ್ ಫೀಸ್ ನಮ್ಮ ಪ್ರಸಿದ್ಧವ್ರು ಹೇಳ್ತಾರೆ. ಸ್ಪೆಷಲ್ 5K we have 300 rupees and 400 rupees. That is 299 and 399. And for 12K, 12.5K, it is around 600 rupees, 599. And for 25K, it is 1199. That is 1200 rupees. 50K, it's 3,000. That is 2999. And for 70K, it is 5,000, 499. Sorry, 3,999, 4,000. These are the. ಈ ನಡೆದ ಸಭೆಯಲ್ಲಿ ನಮ್ಮ MLA ಅವರು ಒಂದು ಕೋರಿಕೆ ಇಟ್ಟರು, ಲೋಕಲ್ ರನ್ನರ್ಸು 3.5 ಕಿಲೋಮೀಟರ್ಗೆ ತಾವೇನಾದರೂ ಮಾಡಿ ಕಡಿಮೆ ಒಂದು ಫೀಸ್ ಇಡಬೇಕಂತ. ಈಗಾಗಲೇ ನಾವು ಇವಾಗ ರಿಜಿಸ್ಟ್ರೇಷನ್ ಮಾಡೋಕ್ಕೆ 20% ಡಿಸ್ಕೌಂಟ್ ಇದೆ. 7 ಫೀಸಲ್ಲೇ 20% ಡಿಸ್ಕೌಂಟು ಕೂಪನ್ ಕೋಡ್ ಅಂತ ಇಟ್ಟಿದ್ದೀವಿ. ಅದನ್ನು ಮಾಡ್ಕೋಬೋದು. ನಾವು ಈಗಾಗಲೇ ತುಂಬ ಜನರನ್ನು ಮೀಟ್ ಮಾಡಿದ್ದೀವಿ, ಸ್ಪಾನ್ಸರ್ಗಳು ಹುಡುಕ್ತಾ ಇದ್ದೀವಿ. ಆ ಥರ ಸ್ಪಾನ್ಸರ್ ಬಂದರೆ ನಮ್ಮ ಕೈಲಾದಷ್ಟು ಮ್ಯಾಕ್ಸಿಮಮ್ KF ಜನರಿಗೆ ಆ ಪಾರ್ಟಿಸಿಪೇಟ್ ಫೀಸ್ ಕಡಿಮೆ ಮಾಡೋ ಒಂದು
ಇದು ಅಟೆಂಪ್ಟ್ ನಾವು ಮಾಡ್ತೀವಿ. ಮತ್ತು ಏನಪ್ಪ ಈ ಫೀಸ್ ಅಂದರೆ ಇದು ಬಂದು ನಾವು ಚಾರ್ಜ್ ಮಾಡೋದು ನಮ್ಗೆ ಆಗೋ ಖರ್ಚಲ್ಲಿ ಅರ್ಧನೂ ಅಲ್ಲ. ಕೊಡ್ತಾ ಇರೋ ಟಿ ಶರ್ಟ್ ಹೆಂಗಂದ್ರೆ ನಾವು ಕೊಡ್ತಾ ಇರೋದು ಡ್ರೈ ಫಿಟ್ಟು ರನ್ನಿಂಗ್ ಟಿ ಶರ್ಟು. ಸುಮಾರು ಒಂದು 3-4 ವರ್ಷ ಏನು ಬರೀ ಒಂದು ಈವೆಂಟ್ಗೆ ಆಗಿಬಿಟ್ಟು ಆ ಥರ ಇಲ್ಲ. ಬ್ರ್ಯಾಂಡೆಡ್ ಡ್ರೈ ಫಿಟ್ ಟಿ ಶರ್ಟ್ ಕೊಡ್ತೀವಿ. ಅದೇ ಥರ ಬಂದು ಪಾರ್ಟಿಸಿಪೇಟ್ ಮಾಡಿ ಯಾವ ಈವೆಂಟನ್ನು ಕಂಪ್ಲೀಟ್ ಮಾಡೋರಿಗೆ ಆ ಕ್ಯಾಟಗಿರಿ ಪ್ರಕಾರ ಮೆಡಲ್ಸ್ ಕೊಡ್ತೀವಿ. ಒಳ್ಳೆಯ ಒಂದು ಬ್ರೇಕ್ಫಾಸ್ಟ್ ಇರುತ್ತೆ. ಮತ್ತು ಔಟ್ ಸ್ಟೇಷನ್ ರನ್ನರ್ಸ್ಗೆ ಬಂದು ಸ್ಟೇ ಆಗೋಕ್ಕೆ ಅಕಾಮಿಡೇಷನ್ ಬೇಕಂತ ರಿಕ್ವೆಸ್ಟ್ ಮಾಡಿದ್ದೀವಿ MLA ಅವ್ರ ಹತ್ರ. MLA ಮೇಡಮು ಭರವಸೆ ಕೊಟ್ಟಿದ್ದಾರೆ. ನಾನು ಲೋಕಲಲ್ಲಿರೋ ಚೌಲ್ಟ್ರಿ ಓನರ್ಸ್ ಹತ್ರೆಲ್ಲ ಮಾತಾಡಿ ಅಲ್ಲಿರೋ ರೂಮ್ಸ್ಗಳನ್ನ ಪ್ರೊವೈಡ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಈ ಮೊತ್ತ ಮ್ಯಾರಥಾನ್ ನಡೆಯೋಕ್ಕೆ ಆಲ್ಮೋಸ್ಟ್ 40-45 ಲ್ಯಾಕ್ಸ್ ಆಗುತ್ತೆ. ಈ ರಿಜಿಸ್ಟ್ರೇಷನ್ ಮೂಲಕ ಬರೋದು ನಮ್ಗೆ ಒಂದು 8-9 ಲ್ಯಾಕ್ಸ್. ಮಿಕ್ಕದೆಲ್ಲ ನಾವು ನಮ್ಮ ಕೈಲಾದಷ್ಟು ಸ್ಪಾನ್ಸರ್ಸು ಇನ್ನೂ ನಾವು ಆಗ್ತಾಯಿದ್ವಿ. ಮತ್ತು ಸ್ಪಾನ್ಸರ್ಸನ್ನು ಈಗಾಗಲೇ ಮೀಟ್ ಮಾಡಿ ಮೈನ್ ಸ್ಪಾನ್ಸರ್ಸು ಮತ್ತು ಟಿ ಶರ್ಟ್ಗೆ ಮೆರಿನ್ ಈ ಥರ ಹುಡುಕ್ತಾ ಇದ್ವಿ. ನಮ್ಮಲ್ಲಿ ಎಷ್ಟು ಸ್ಪಾನ್ಸರ್ಸ್ ಹೆಚ್ಚಿಗೆ ಬಂದರೆ ಈ ರಿಜಿಸ್ಟ್ರೇಷನ್ ಫೀಸ್ KF ಜನರಿಗೆ ಪಾರ್ಟಿಸಿಪೇಷನ್ಗೆ ಅಷ್ಟೇ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹೋದರೆ ಆ ಸೈಟಿಂದ ರಿಜಿಸ್ಟ್ರೇಷನ್ ಮಾಡ್ಬೋದು. ಅಲ್ಟ್ರಾ ಅನ್ನೋದು ಏನಂದರೆ ಇವಾಗ 5 ಕಿಲೋಮೀಟರ್ 10 ಕಿಲೋಮೀಟರ್ ನಾವು ಸಿಟಿ ಭಾಗದಲ್ಲೇ ಮುಗಿಸ್ಬಿಡ್ಬೋದು. ಬಟ್ ನಮಗೆ ಏನಂದರೆ ಇದು ರೂರಲ್ಲು ಟಚ್ ಮಾಡಬೇಕಂತ ಮತ್ತು KGF ಹೆರಿಟೇಜ್ ಸೈಟ್ಸು ದರ್ಗಾಗಳಾಗಿ ದೇವಸ್ಥಾನಗಳಲ್ಲಿ ಕೋಟೆಲಿಂಗೇಶ್ವರ ಮತ್ತು ಬ್ಯಾಟ್ರಾಯನಪುರ ದೇವಸ್ಥಾನ ಅಲ್ಲೂ ಎಲ್ಲ ರೂಟ್ ಮ್ಯಾಪ್ ಫಿಕ್ಸ್ ಮಾಡಿದ್ದೀವಿ. ಮತ್ತು ಮೈನಿಂಗ್ ಸೈನಾಡ್ ಆಗಲಿ ಎಲ್ಲೆಲ್ಲಿ ಮೈನಿಂಗ್ ಶಾಪ್ಗಳಿದೆ ಅದ್ರ ಪಕ್ಕದಲ್ಲಿ ರೂಟ್ ಮಾಡಿದ್ದೀವಿ. ಯಾಕಂದರೆ ಬೆಂಗಳೂರಿಂದ ಮತ್ತು ಸೌತ್ ಇಂಡಿಯಾದ ಬಂದ ರನ್ನರ್ಸ್ ಎಲ್ಲ KF ಹೆರಿಟೇಜು ಗೊತ್ತಾಗಬೇಕು, KF ಟೂರಿಸಮ್ ಗೊತ್ತಾಗಬೇಕು, KF ಹಿಸ್ಟ್ರಿನೂ ಗೊತ್ತಾಗಬೇಕಂತ ನಾವು ಆ ಥರನೇ ರೂಟ್ ಮ್ಯಾಪ್ ಫಿಕ್ಸ್ ಮಾಡಿದ್ದೀವಿ. 70 ಕಿಲೋಮೀಟರ್ ಹೆಂಗಪ್ಪ ಆಗುತ್ತೆ ಅಂತ ಕನ್ಫ್ಯೂಸ್ ಆಗಬೇಡಿ, ಆರಾಮಾಗಿ ಆಗುತ್ತೆ. ಯಾಕಂದರೆ ನಾವು ಶುರು ಮಾಡೋದು ಮುನ್ಸಿಪಾಲ್ಟಿಗೆ ಒಂದು ಶುರು ಮಾಡಿ ಈ ಕಡೆಯಿಂದ ಆಂಧ್ರ ಬಾರ್ಡ್ರಿಗೆ ಹೋಗ್ತೀವಿ. ಅಲ್ಲಿ ಸುತ್ಕೊಂಡು ರಾಜಪೇಟೆ ರೋಡು ಕರ್ನಾಟಕ ಬಾರ್ಡರ್ನೇ ಬರ್ತೀವಿ. ರಾಜಪೇಟೆ ರೋಡ್ ಸುತ್ಕೊಂಡು ಬೇತ್ಮಂಗ್ಲ ಆದಮೇಲೆ ಕೇಸಂಬಲ್ಲಿ ಬರ್ತೀವಿ. ಕೇಸಂಬಲ್ಲಿಂದ ತಿರ್ಗಿ ಬೆಂಬಲೂರಿಗೆ ಹೋಗ್ತೀವಿ. ಅಲ್ಲಿ ಸುತ್ಕೊಂಡು ಬಂದು 70 ಕಿಲೋಮೀಟರ್ ಮಾಡ್ತೀವಿ. ಅದರಲ್ಲಿ 50 ಕಿಲೋಮೀಟರ್ ಅದಕ್ಕೆ ಚಿಕ್ಕದಾಗಿರುತ್ತೆ ರೂಟ್ ಮ್ಯಾಪು. 25 ಅದಕ್ಕಿಂತ ಚಿಕ್ಕಿರುತ್ತೆ. ಎಲ್ಲ ಬಂದು ನಮ್ಮ KF ಪೊಲೀಸ್ ಡಿಸ್ಟ್ರಿಕ್ಟ್ ವ್ಯಾಪ್ತಿ ಒಳಗಡೆ ಈವೆಂಟ್ ನಡೆಯುತ್ತೆ. ನಾವು ಅಲ್ಟ್ರಾ ಮ್ಯಾರಥಾನ್ಗೆ ಬಂದು ಸುಮಾರು ಒಂದು 500-600 ಅಂದರೆ 25, 50, 70 ಕಿಲೋಮೀಟ್ರಿಗೆ ಒಂದು 500-600 ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ 3.5 ಮತ್ತು 5K ಮತ್ತು 10K ಇದೆಲ್ಲ ಸೇರಿ ಒಂದು 3,000-3,500 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾವು ಆಮೇಲೆ ಇಟ್ಕೊಂಡಿದ್ದೀವಿ. ಎಲ್ರಿಗೂ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಾಯ ಸರ್. ಯಾಕಂದರೆ ಇದು ಬಂದು ನಾವು ಬಂದು ಬೆಸ್ಟ್ ಸ್ಟ್ರೆಸ್ಸಿಂದ ಮಾಡ್ತಾ ಇರೋದು ರನ್ನಿಂಗ್ ಕಮ್ಯುನಿಟಿ ಇನ್ಕ್ರೀಸ್ ಮಾಡಬೇಕು, ಫಿಟ್ನೆಸ್ ಮಾಡಬೇಕು, KFನ ಒಂದು ಹೆಸರು ಗ್ಲೋಬಲ್ ಸ್ಟೇಜಿಗೆ ತೊಗೊಂಡು ಹೋಗ್ಬೇಕಂತ. ಇದು ಬೇಸಿಕ್ ಅಷ್ಟೇ. ನಾನು ಹೇಳಿದಾಗೆ ಫೀಸ್ ಸ್ಟಾರ್ಟ್ ಮಾಡಿ ನಾಟ್ ಇವನ್ 50%. ನಾವು ಕೊಡೋ ಸೌಲಭ್ಯಗಳಾಗಲಿ, ಅವ್ರು ಕೊಡ್ತಾರೆ ಟಿ ಶರ್ಟ್ಗಳಾಗಿ, ಕಿಟ್ ಆಗಲಿ, ಮೆಡಲ್ಗಳಾಗಲಿ ಇದೆಲ್ಲ ಬಂದು ಒಂದು ಮಾದರಿಯಾಗಿ ಇರುತ್ತೆ.